ವೆಲ್ಕಮ್ ಬ್ಯಾಕ್. ಹೊಸ ವಿಡಿಯೋಕ್ಕೆ ಸ್ವಾಗತ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾವು ಕೂಡ ಚೆನ್ನಾಗಿದ್ದೇವೆ. ಇವತ್ತಿನದು ಒಂದು ವ್ಲಾಗ್ ಅಂತ ಹೇಳಿದರೆ ಒಂದು ಟ್ರಾವೆಲ್ ವ್ಲಾಗ್. ಇದರಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು ಒಂದು ಚಾರ್ಮಾಡಿ ಘಾಟ್ ಇನ್ಕ್ಲೂಡ್ ಆಗಿದೆ, ಮತ್ತು ಜಾವಗಲ್, ಮತ್ತು ಆನಂತರ ಬಾಬಾ ಬುಡನ್ಗಿರಿ, ಮತ್ತು ಮುಳ್ಳಯ್ಯನಗಿರಿ ಪೀಕ್ ಪಾಯಿಂಟ್, ಮತ್ತು ಫಾಲ್ಸ್, ಕೆಲವೊಂದು ಫಾಲ್ಸ್ ಎಲ್ಲ ಅಲ್ಲಿಯದು ಕ್ಲೈಮೇಟ್ಸ್ ಅದು ಇದು ಎಲ್ಲ ಕೂಡ ಸೇರಿಸಿ ಒಂದು ಮಿನಿ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ, ಮತ್ತೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಲೆಟ್ಸ್ ಗೋ ಆನ್ ದಿ ವ್ಲಾಗ್. ನಾವು ಚಾರ್ಮಾಡಿ ಘಾಟ್ ಕಳೆದ ತಕ್ಷಣ ಇಲ್ಲಿ ನಮ್ಮ ಊರಿದ್ದು ಫುಡ್ಡೆಲ್ಲ ಸಿಗೋದು ತುಂಬ ಕಷ್ಟ. ಹಾಗೆ ನಾವು ಅಲ್ಲಿಂದ ಹೊರಟು ಘಾಟಿ ಮುಗಿಯುವಾಗ ಒಂದು ಹೋಟೆಲ್ ಸಿಗ್ತದೆ, ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಮೂಡಿಗೆರೆಯಿಂದಾಗಿ ಜಾವಗಲ್ಲಿಗೆ ಬಂದದ್ದು. ಆವಾಗ ನಾವು ಈವ್ನಿಂಗ್ ಆಗಿತ್ತು, ಮತ್ತು ಅಲ್ಲೇ ಸ್ಟೇ ಆದದ್ದು. ಸ್ಟೇ ಆಗಲಿಕ್ಕೆ ಭಾರಿ ಕಷ್ಟ ಉಂಟಲ್ಲಿ, ಅಂದರೆ ರೂಮ್ಸ್ ಎಲ್ಲ ಸಿಗುವುದು ಭಾರಿ ಕಷ್ಟ. ಅಂದರೆ ನಾವು ಮೊದಲೇ ಬುಕ್ಕಿಂಗ್ ಮಾಡಿಕೊಂಡು ಬಂದರೆ ನಮಗೆ ಅಂದರೆ ಚಾನ್ಸಸ್ ಉಂಟು ಸಿಗುವಂಥದ್ದು. ಅಂದರೆ ಅಲ್ಲಿ ಜಾವಗಲ್ ಹತ್ತಿರ ಯಾವುದು ಕೂಡ ರೂಮ್ಸ್ ಸಿಗುವುದಿಲ್ಲ, ಸಿಗ್ತದೆ ಅಂದರೆ ಬಟ್ ಅದು ನಾವು ನಿಲ್ಲುವಂತಹ ರೂಮ್ಸ್ಗಳಲ್ಲ. ಸೊ ಅದರಿಂದ ತುಂಬ ಕಷ್ಟ. ಈಗ ಘಾಟಿ ಆಲ್ರೆಡಿ ಮುಗ್ದಿದೆ. ಇಲ್ಲಿ ಜೋಳ ಉಂಟಲ್ಲ, ಕಾರ್ನದು ಬೇಯಿಸಿದಿರ್ತದೆ, ಮತ್ತು ಮಸಾಲೆ ಹಾಕಿ ಎಲ್ಲ ಕೊಡ್ತಾರೆ ಇಲ್ಲಿ, ಮತ್ತು ಪೈನಾಪಲ್ ಎಲ್ಲ, ಅದು ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ಅದು ನಮ್ಮ ಊರಲ್ಲಿ ಕೂಡ ಸಿಗ್ತದೆ, ಬಟ್ ಅದು ಅಲ್ಲಿ ಹೋದಾಗ ಆ ಕ್ಲೈಮೇಟಿಗೆ ತಿನ್ನೋದು ಅದು ತುಂಬ ಡಿಫ್ರೆಂಟಾಗಿ ಕಾಣ್ತದೆ. ಸೊ ಹಾಗೆ ನಾವು ಜೋಳ ಎಲ್ಲ ತಿಂದು ಪುನಃ ನಾವು ಮೂಡಿಗೆರೆ ಆ ಕಡೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಿ ಅಲ್ಲಿಗೆ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮಾಡಿ ನಂತರ ನಾವು ಜಾವಗಲ್ಗೆ ಈವ್ನಿಂಗ್ ಹೊರಟಿರುವಂಥದ್ದು. ಅಲ್ಲಿ ಹೋಗಿ ಫಸ್ಟಿಗೆ ನಾವು ರೂಮ್ ಬುಕ್ಕಿಂಗ್ ಮಾಡುವ ಅಂತೇಳಿ ಹೋದ್ದು. ಯಾಕೆಂತೇಳಿದರೆ ಅಲ್ಲಿ ರೂಮೆಲ್ಲ ಸಿಗೋದು ತುಂಬ ಕಷ್ಟ. ಅಂದರೆ ನಮಗೆ ಬೇಕಾದ ರೂಮ್ ಸಿಗುವಂಥದ್ದು. ಮತ್ತು ನಾವು ಹೀಗೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದರೆ ಯಾವುದೇ ರೂಮಲ್ಲಿ ಸಿಗೋದಿಲ್ಲ. ಅಲ್ಲಿ ನಾವು ಹೋದ ತಕ್ಷಣ ಅಲ್ಲಿ ರೂಮದ್ದು ಅಲ್ಲೇ ಎಲ್ಲ ನಂಬರ್ ಕೂಡ ಇರ್ತದೆ, ರೂಮ್ ಅವೈಲೇಬಲ್ ಕೂಡ ಉಂಟು. ಬಟ್ ನಮಗೆ ನಮ್ಮ ಅಂದರೆ ನಾವು ಹೇಗೆ ನಿಲ್ಲಬೇಕು ಅಂದರೆ ನಮಗೆ ಎಲ್ಲ ಫೆಸಿಲಿಟಿ ಅಂತ ಹೇಳಿದರೆ ಒಂದು ವಾಟರ್ ಫೆಸಿಲಿಟಿ, ವಾಶ್ರೂಮ್ ಹಾಗೆ ಅದೆಲ್ಲ ಸ್ವಲ್ಪ ಕ್ಲೀನಾಗಿಯೇ ಸಿಗಬೇಕಲ್ವ. ಹಾಗೆ ನಾವು ಹುಡುಕಿ ಸಾಕಾಗಿ ಮತ್ತೆ ಸ್ವಲ್ಪ ಆ ಕಡೆ ಹೋದಾಗ ನಮಗೆ ಒಂದು ರೂಮ್ ಸಿಕ್ಕಿತ್ತು. ಅದು ಒಳ್ಳೆದಿತ್ತು, ಬಟ್ ಅಲ್ಲಿ ಕಾಸ್ಟ್ಲಿ ಅಲ್ಲ, ತುಂಬ ಚೀಪಾದ ರೂಮ್. ನಾವು ಜಾವಗಲ್ ಹತ್ತಿರವೇ ನಾವು ಸಿಟಿಯಲ್ಲೇ ಹುಡುಕ್ತಿದ್ರೆ ಮತ್ತೆ ಕೂಡ ಅಂಥ ರೂಮಿಗೆ ತುಂಬ ಕಡಿಮೆ ಇರುವಂಥ ಚಾನ್ಸಸ್ಸು, ಅಂದರೆ ಕಡಿಮೆ ಅಂತ ಹೇಳಿದ್ರೆ ಒಂದು 200-300. ನಾವು ಮತ್ತೆ ಕೂಡ ಸ್ವಲ್ಪ ಒಳ್ಳೆ ರೂಮ್ ಹುಡುಕಿದ್ದು, ಅದು ಕೂಡ ನಮಗೆ 600ಗೆ ಸಿಕ್ಕಿರುವಂಥದ್ದು. ಬಟ್ ಒಳ್ಳೆದಿತ್ತು. ನಾನು ಇದರಲ್ಲಿ ಆ ವಿಡಿಯೋ ಹಾಕಿದ್ದೇನೆ. ಇದು ನಾನು ನಿಮಗೆ ಆನ್ ದಿ ವೇಯಲ್ಲಿ ತೋರಿಸ್ತಾ ಇರೋದು. ನಾನೊಂದು 3 ಇಯರ್ ಬ್ಯಾಕ್ ಹೋದಾಗ ಅಲ್ಲಿ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಕೃಷಿ ಮಾಡ್ತಾ ಇದ್ರು. ಅಂದರೆ ಕ್ಯಾಬೇಜ್, ಬೀಟ್ರೋಟ್, ಮತ್ತು ಬೇರೆ ಯಾವುದು ಪೊಮಗ್ರೆನೇಟ್, ಹಾಗೆ ಟೊಮ್ಯಾಟೊ ಅದೆಲ್ಲ ಆಗ್ತಾ. ಇವಾಗ ನೋಡಿದರೆ ಅಲ್ಲೆಲ್ಲ ಅಡಿಕೆ ತೋಟ ಆಗಿದೆ, ಅಡಿಕೆ ತೋಟ ಮತ್ತು ತೆಂಗಿನ ಸಸಿ. ಯಾಕೆಂತೇಳಿದರೆ ಅವರಿಗೆ ಕೂಡ ಈಸಿ ಕಾಣ್ತದೆ ಅದು, ಅಂದರೆ ತುಂಬ ಕೆಲಸ ಇರುವುದಿಲ್ಲ. ಇದು ನಾವು ತರಕಾರಿ ಕೃಷಿ ಮಾಡಿದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲೇ ಕೆಲಸ ಮಾಡಬೇಕು. ಅವರಿಗೆ ಅದು ತರಕಾರಿ ರೇಟು ಕೂಡ ಕೆಲವೊಂದು ಸೀಸನಲ್ಲಿ ಮಾತ್ರ ಇರ್ತದೆ. ಅಂದರೆ ಅವರು ಕಷ್ಟಪಡುವ ರೀತಿಯಲ್ಲಿ ಅವರಿಗೆ ಅದರದ್ದು ಬೆನಿಫಿಟ್ಸ್ ಸಿಗೋದಿಲ್ಲ. ಸೊ ಹಾಗಾಗಿರ್ಬೋದು ಅವರು ಚೇಂಜ್ ಮಾಡಿದ್ದು. ಹಾಗೆ ತುಂಬ ಕಡೆ ನೋಡಿದಾಗ ತುಂಬ ಚೇಂಜಸ್ ಆಗಿದೆ, ಎಲ್ಲ ಕಡೆ ಕೂಡ ಹಾಗೆಯೇ ಕೃಷಿ ಮಾಡ್ತಾ ಇದ್ದಾರೆ. ಮೊದಲಲ್ಲಿ ಇಲ್ಲಿ ಕೂಡ ಅಡಿಕೆ ತೋಟ ಕಾಣ್ತಾ ಇರಲಿಲ್ಲ. ಇದು ನಾವು ಮಾಡಿರುವಂತಹ ರೂಮ್. ಇದು 600ಗೆ ತುಂಬ ಒಳ್ಳೆಯದುಂಟು. ನಮಗೆ ಬೇಕಾದಂತಹ ಅಂದರೆ ಫೆಸಿಲಿಟಿ ಎಲ್ಲ ಕೂಡ ಇತ್ತು ಇದರಲ್ಲಿ. ನಾವು ಈವ್ನಿಂಗ್ 5:30 ಆಗಿದೆ, ಅಲ್ಲಿ ನಾವು ಚೆಕ್ ಇನ್ ಆಗಿ ನೆಕ್ಸ್ಟ್ ಡೇ 7:30 ಆಗುವಾಗ ಚೆಕ್ಔಟ್ ಕೂಡ ಮಾಡ್ತೇವೆ ಅಂತ ಹೇಳಿದ್ವಿ. ಸೊ 600 ಅಂದರೆ ಒನ್ ಡೇಗೆ 600 ಹೇಗೆ ಗೊತ್ತಿಲ್ಲ, ನಮಗೆ 600 ಆಗಿದೆ. ಸೊ ನಾವು ಅಲ್ಲಿ ಎಲ್ಲ ಬಂದು ಆನಂತರ ನಾವು ಜಾವಗಲ್ ದರ್ಗಾಕ್ಕೆ ಹೋದೆವು. ಅಲ್ಲಿ ಸ್ವಲ್ಪ ಹೊತ್ತಲ್ಲ ಆದ ನಂತರ ಮತ್ತೆ ಅಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಹೋಗ್ತಾ ಇರುವಂಥದ್ದು ಅಲ್ಲಿಗೆ. ಅಂದರೆ ಅಲ್ಲಿ ಸ್ವಲ್ಪ ಹಿಸ್ಟ್ರಿ ಕೂಡ ಉಂಟು. ಅಲ್ಲಿ ಸೂಫೀಸ್ ಅಂತರಿದ್ದರು, ಕಲಂದರ್ ಶಾ,
ಅವರದ್ದು ಎಲ್ಲ ಕೂಡ ಪ್ಲೇಸಸ್ ಅಂದರೆ ಅವರು ಮೊದಲಿರುವಾಗ ಇರುವಂತಹ ಟೈಮಲ್ಲಿ ಅವರು ಕ್ಲಾಸ್ ಮಾಡುವಂತಹ ಪ್ಲೇಸ್, ಅವರು ಎಲ್ಲಿ ಕೂತ್ಕೊಳ್ತಿದ್ರು ಎಲ್ಲ ಪ್ಲೇಸ್ ಕೂಡ ಉಂಟು. ಮತ್ತು ಅವರ ದರ್ಗಾ ಕೂಡ ಸಪ್ರೇಟ್, ಅಂದರೆ ಅವರು ಮೊದಲೇ ಹೇಳಿದ್ರಂತೆ ಇಲ್ಲೇ ದರ್ಗಾ ಮಾಡಬೇಕು ಅಂತೇಳಿ, ಅವರ ಕಬ್ರಸ್ತಾನ ಮಾಡಬೇಕು ಅಂತೇಳಿ. ಸೊ ಅಲ್ಲೇ ಮಾಡಿದರು ಕೂಡ. ಹಾಗೆ ಅಲ್ಲಿಯ ಹಿಸ್ಟ್ರಿ ಹಾಗೆ ಇರುವಂಥದ್ದು. ಮತ್ತು ಅಲ್ಲಿ ನಾವೊಂದು 6:30 ಆಗುವಾಗ ಮತ್ತೆ ಅಲ್ಲಿಂದ ಬಂದು ರೂಮಿಗೆ ಹೋದ್ವಿ. ಮತ್ತು ಅಲ್ಲಿ ಹತ್ತಿರ ಒಂದು ಹೋಟೆಲ್ ಇತ್ತು, ಅಲ್ಲಿ ಫುಡ್ ಕೂಡ ಹಾಗೆ ಸಿಗೋದು ತುಂಬ ಕಷ್ಟ. ಮತ್ತು ನಾವು ಚಪಾತಿ ಇರಲಿಲ್ಲ, ಪರೋಟ ಮತ್ತು ಚಿಕನ್ ಗ್ರೇವಿ ಹೀಗೆ ತಗೊಂಡದ್ದು. ವೆಜ್ಜಲ್ಲಿ ಸಿಗುವುದೇ ಇಲ್ಲ, ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ ಮಾತ್ರ ಸಿಗುವಂಥದ್ದು, ಮತ್ತು ಬೇರೆ ಯಾವುದೇ ಫುಡ್ ಸಿಗುವುದಿಲ್ಲ. ಅಂದರೆ ನಾವು ತಿನ್ನುವಂಥ ಸಿಗುವುದಿಲ್ಲ, ಬೇರೆಲ್ಲ ಉಂಟು. ಬಿರಿಯಾನಿ, ಚಿಕನ್ ಕುಷ್ಕ ಬಿರಿಯಾನಿ, ಮಿಕ್ಸ್ಡ್ ಬಿರಿಯಾನಿ, ಅದು ಇದು ಅವರು ತಿನ್ನುವಂತಹ ಫುಡ್ಡೇ ಇರುವಂಥದ್ದು. ಹಾಗೆ ನಾವು ಫುಡ್ಡಲ್ಲೇ ಮಾಡಿ ಆನಂತರ ರೂಮಿಗೆ ಹೋದದ್ದು. ಆನಂತರ ನಾವು ನೆಕ್ಸ್ಟ್ ನೈಟಿಗೆ ಅಂತ ಬೇರೆ ಫುಡ್ ಮಾಡಲಿಲ್ಲ. ನಾವು ಸಂಜೆ ಎಷ್ಟು 6-7 o'clock ಒಳಗಡೆ ನಮ್ಮದು ಫುಡ್ಡೆಲ್ಲಾಗಿ ಹೋದ್ದು. ಇದು ನಾನು ಜಾವಗಲ್ ದರ್ಗಾದ ಒಳಗೆ ಇರುವಂತಹ ವಿಡಿಯೋ ಮಾಡಿರೋದು. ಇನ್ನು ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿರುವಂಥದ್ದು ಚಿಕ್ಕಮ್ಯಾಂಗ್ಳೂರಿಗೆ. ಅದು ನೆಕ್ಸ್ಟ್ ಡೇ 7:30ಗೆ ನಾವು ಹೊರಟ್ವಿ. ಆನ್ ದಿ ವೇಯಲ್ಲಿ ಇದು ಕೋಟನ್ ಕೃಷಿ. ಸೊ ನಾವು ಅಲ್ಲಿ ಸ್ವಲ್ಪ ನೋಡುವ ಅಂತ ಹೇಳಿ ಇಳ್ದು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ವಿಡಿಯೋ ಎಲ್ಲ ಮಾಡಿ, ಇದು ತುಂಬ ಕಡೆ ನೋಡಿದ್ವಿ. ಬಟ್ ಅಷ್ಟೊಂದು ಕೃಷಿ ಇಂಪ್ರೂವ್ಮೆಂಟ್ ಇರಲಿಲ್ಲ. ಅಲ್ಲಲ್ಲಿ ಹೀಗೆ ವೈಟ್ ವೈಟ್ ಕಾಣ್ತಾ ಇತ್ತು. ಹಾಗೆ ಅಲ್ಲಿ ಹೋಗಿ ಎಲ್ಲ ನೋಡಿ ಹತ್ರ ನಿಂತು ನೋಡುವಾಗ ಅದು ಕೋಟನ್. ಮತ್ತು ಅಲ್ಲಿ ಒಬ್ಬರು ಸಿಕ್ಕಿದ್ರು, ಅವರು ಕೂಡ ಹೇಳಿದ್ರು ಅದು ಕೋಟನ್ ಕೃಷಿ ಅಂತೇಳಿ. ಅಲ್ಲೇ ಒಂದು ಫಾಲ್ಸ್ ಥರ ಒಂದು, ಮತ್ತೆ ಇಲ್ಲಿ ಒಂದು ದೊಡ್ಡ ಸರೋವರ ಉಂಟದು. ಯಾವ ಸರೋವರ ಅಂತ ಹೇಳಲಿಕ್ಕೆ ಅದು ಗೊತ್ತಿಲ್ಲ, ಯಾವುದು ಸರೋವರ ಅಂತೇಳಿ. ಅದು ತುಂಬ ಕಿಲೋಮೀಟರ್ ಗಟ್ಟಲೆ ಉದ್ದ ಇತ್ತು ಸರೋವರ ಅಂತ ಹೇಳಿದ್ರೆ ಅದು ನೀರು ಹರಿಯುವುದಿಲ್ಲ, ನಿಂತ ನೀರು ಅಲ್ಲೇ ಇರುವಂತದ್ದು, ಅಂತಹ ಒಂದು ಸರೋವರ. ಅದು ತುಂಬ ಕಡೆ, ಅಂದರೆ ಒಂದು 10 ಕಿಲೋಮೀಟರ್ ತನಕ ಸರೋವರ ಇತ್ತು. ಅದರಲ್ಲಿ ಒಂದು ಅಂದರೆ ಫಿಶರೀಸ್ ಮಾಡ್ತಾ ಇದ್ರು. ಒಂದು ಕಡೆ ಫಿಶರೀಸ್ ಆಗ್ತಾ ಇತ್ತು, ಒಂದು ಕಡೆ ಅದೇ ನೀರು ರೋಡಲ್ಲಿ ಹರಿದು ಬಂದು ಫಿಶ್ ಅಲ್ಲಿಂದ ಹರಿದು ರೋಡಿಗೆ ಬರ್ತಾ ಇತ್ತು. ಅದು ಫಿಶ್ ಅಂತ ಹೇಳಿದ್ರೆ ಅದು ನಮ್ಮ ನಾರ್ಮಲ್ ಸಿಗುವಂತಹ ಬಂಗುಡೆ, ಬೂತಾಯಿ ಅಂತ ಫಿಶ್ ಅಲ್ಲ, ಇದು ಸರೋವರ. ಇದು ನಾನು ಮತ್ತೆ ಲಾಸ್ಟಿಗೆ ವಿಡಿಯೋ ಮಾಡಿರುವಂಥದ್ದು. ಮತ್ತು ಅಲ್ಲಿ ಹತ್ತಿರದಿಂದ ವಿಡಿಯೋ ಮಾಡಲಿಕ್ಕೆಲ್ಲ ಅಷ್ಟು ಪಾರ್ಕಿಂಗ್ ವ್ಯವಸ್ಥೆ ಅಂತ ಇರಲಿಲ್ಲ. ಹಾಗೆ ನಾನು ಆನ್ ದಿ ವೇಯಲ್ಲಿ ಮಾಡಿದ್ದು ಟ್ರಾವೆಲಲ್ಲೇ. ಸೊ ತುಂಬ ಚೆನ್ನಾಗಿತ್ತು ಅದು, ಕ್ಲೈಮೇಟು ಕೂಡ ಅಲ್ಲಿಯದ್ದು. ಸೊ ಈ ಸರೋವರದ್ದು ಲಾಸ್ಟ್ ಎಂಡಲ್ಲಿ ಫಿಶರೀಸ್ ಆಗ್ತಾ ಇತ್ತು. ಒಂದು ಬೋಟಲ್ಲಿ ಸಹ ಆಗ್ತಾ ಇತ್ತು, ಮತ್ತು ಕೆಲವೊಂದು ಕಡೆ ಅಂದರೆ ಅದು ಫಿಶ್ ಹರಿದು ಬಂದಿರುವಂತಹ ಪ್ಲೇಸ್ ಮೇ ಬಿ ಹಾಗೆ ಇತ್ತು. ಅಂದ್ರೆ ತುಂಬ ಹೆಂಗಸರಲ್ಲಲ್ಲಿ ವಾಶ್ ಮಾಡ್ತಾ ಇದ್ರು ಡ್ರೆಸ್ ಎಲ್ಲ, ಮತ್ತೆ ಈ ಕಡೆ ಎಲ್ಲ ಹಾಗೆ ವಾಶ್ ಮಾಡುವಂಥದ್ದು. ಸೊ ಹಾಗೆ ಅವರು ವಾಶ್ ಮಾಡ್ತಾ ಇದ್ರು. ಇಲ್ಲಿ ನೋಡಿ ಹೇಗೆ ಉಂಟು ಅಂತೇಳಿ, ಅಷ್ಟು ಸೂಪರ್ ಆಗಿತ್ತು. ಇಲ್ಲಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ಪಾರ್ಕಿಂಗ್ ಅಂತ ಕೂಡ ವ್ಯವಸ್ಥೆ ಇರೋದ ಕಾರಣ ನಾವಿಂತ ಫೋಟೋಸ್ ವಿಡಿಯೋಸ್ ಹಾಗೆಂತ ಮಾಡಲಿಲ್ಲ. ಸೊ ಇಲ್ಲಿ ಫಿಶರೀಸ್ ಆಗ್ತಾ ಇತ್ತು, ಇದು ಎಂಡಲ್ಲಿಗೆ ಇರುವಂಥದ್ದು. ಇಲ್ಲಿ ಎಲ್ಲರೂ ಜನರು ನೋಡ್ತಾ ಇದ್ರು. ಹಾಗೆ ನಾವು ಎಂತ ಅಂತೇಳಿ ನೋಡಬೇಕಾದ್ರೆ ಅಲ್ಲಿ ಫಿಶರೀಸ್. ಮತ್ತೆ ನಾವೆಂತ ಕೇಳಲಿಕ್ಕೆ ಹೋಗಲಿಲ್ಲ, ಎಲ್ಲರೂ ಕೂಡ ಅಲ್ಲೇ ಫಿಶ್ ಕಟ್ ಮಾಡ್ತಾ ಇದ್ರು, ಕ್ಲೀನ್ ಮಾಡ್ತಾ ಇದ್ರು. ನೋಡಿ, ಇದು ರೋಡಲ್ಲಿ ನೀರು ಬಂದಿರೋದು, ಆ ಸರೋವರದ್ದು ನೀರು ಇಲ್ಲಿ ರೋಡಲ್ಲಿ ಬಂದಿರೋದು. ಇಲ್ಲಿ ನೋಡಿ, ಇಲ್ಲಿ ಒಬ್ರು ಫಿಶ್ ಕಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಹಾಗೆ, ಅವರಂದ್ರೆ ಫಿಶರೀಸ್ ಮಾಡಿದ್ದಲ್ಲ, ಅವ್ರು ಮೇ ಬಿ ಇದರಲ್ಲಿ ನೀರಲ್ಲಿ ಬಂದದ್ದು, ಹಾಗೆ ಬಂದಿರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಹಾಗೆ ಮತ್ತೆ ಅಲ್ಲಿಂದ ಸೀದಾ ನಾವು ಚಿಕ್ಕಮಂಗ್ಳೂರು ಆ ಕಡೆಗೆ ಹೋದ್ವಿ. ಅಲ್ಲಿ ತುಂಬ ಕೃಷಿ ಪ್ಲೇಸಸ್ ಎಲ್ಲ ಸಿಕ್ಕಿತ್ತು. ಅಂದರೆ ಕ್ಯಾಬೇಜ್ ಮಾಡುವಂಥದ್ದು, ಪೊಟ್ಯಾಟೊ, ಕ್ಯಾಬೇಜ್ ಎಲ್ಲ ಆಗಿರಲಿಲ್ಲ, ಅದು ಇನ್ನು ಕೂಡ 20 days ಬಾಕಿ ಉಂಟು ಹೇಳಿದರು. ನೋಡಿ, ಇದು ಕ್ಯಾಬೇಜ್. ಮತ್ತು ಬೀನ್ಸ್ ಕೂಡ ಹಾಗೆ ಆಗಿರಲಿಲ್ಲ. ಮತ್ತು ಬದನೆ ಎಲ್ಲ ಸಣ್ಣ ಪ್ಲ್ಯಾಂಟ್ಸ್, ಸಸಿ ಆಗ್ತಾ ಅಷ್ಟೇ ಇರುವಂಥದ್ದು. ಹಾಗೆ ಅವರಲ್ಲಿ ಪರ್ಮಿಷನ್ ಎಲ್ಲ ಕೇಳಿದ್ವಿ ವಿಡಿಯೋ ಮಾಡಲಿಕ್ಕೆ ಎಲ್ಲ, ಅವ್ರು ಮಾಡಲಿಕ್ಕೆ ಹೇಳಿದರು. ಮತ್ತು 20 days ಕಳೆದ ನಂತರ ಇದು ಕ್ಯಾಬೇಜ್ ಆಗಿ ಆಗುವಂಥದ್ದು. ಇನ್ನು ಕೂಡ 20 days ಉಂಟು ಅಂತ ಹೇಳಿದರು. ಅವರು ಬೆಳಗ್ಗೆ ಬಂದು ಕೆಲಸ ಮಾಡ್ತಾ ಇದ್ರು. ನೋಡಿ, ಇಲ್ಲಿಯ ಮಣ್ಣು ಕೂಡ ಹಾಗೆ ತುಂಬ ಒಳ್ಳೆಯದುಂಟು, ಬ್ಲ್ಯಾಕ್ ಆಗಿತ್ತು. ಅದು ಎಲ್ಲ ಉಳುಮೆ ಮಾಡಿದ್ರು, ಅಲ್ಲೆಲ್ಲ ಬೀಜ ಬಿತ್ತಿದ್ರೇನ, ಅದು ನಾವು ಮತ್ತೆ ಅದರ ಬಗ್ಗೆ ಅಷ್ಟು ಕೇಳಲಿಕ್ಕೆ ಹೋಗಲಿಲ್ಲ. ಇದು ಬದನೆ ಗಿಡ, ಇದು ಸಣ್ಣದು, ಇದಕ್ಕೆಲ್ಲ ನೀರು ಬಿಡ್ತಾ ಇದ್ರು.
ಅದು ಮಣ್ಣೆಲ್ಲ ತೆಗೆದು ಹಾಕ್ತಾ ಇದ್ರು ನೋಡಿ, ಇಲ್ಲಿ ಒಬ್ರು ಕಾಣ್ತಾ ಇದ್ದಾರಲ್ಲ ಅವರು ಮಾಡುವಂಥದ್ದು. ಮತ್ತೆ ಇದಕ್ಕಿಂತ ಆಚೆ ಅದು ಬೀನ್ಸ್ ಅಂತ ಹೇಳಿದ್ರು. ಬೀನ್ಸ್ ಅಂತ ಹೇಳಿದ್ರೆ ಅದು ಮೇ ಬಿ ಸೀಡ್ಸ್ ಆಗಿರ್ಬೋದು, ಹೀಗೆ ಅಲಸಂಡೆ ಬೀಜ ಹಾಗೆ. ಮತ್ತೆ ನಾವು ಅಲ್ಲಿಂದ ಇದು ಇಷ್ಟೆಲ್ಲ ನೋಡಿ ಪುನಃ ವಾಪಸ್ ಬಂದಾಗ ಅದರ ನೆಕ್ಸ್ಟ್ ಸಿಕ್ಕಿರುವಂಥದ್ದು ನಮಗೆ ಪೊಟ್ಯಾಟೋದು. ಪೊಟ್ಯಾಟೊ ಕೃಷಿ ಕೂಡ ಹಾಗೆ ತುಂಬಾ ಖುಷಿ ಆಯ್ತು ನೋಡಿ ಕೂಡ. ಅಂದ್ರೆ ಅಲ್ಲಿ ಎಲ್ಲ ಲೇಡೀಸ್ ಕೂಡ ಮಾಡ್ತಾರಲ್ಲ, ಹಾಗೆ ಅವರೆಲ್ಲ ಪೊಟ್ಯಾಟೊ ತೆಗಿತಿದ್ರು. ಹಾಗೆ ನಾವು ಮತ್ತೆ ಬ್ಯಾಕಿಗೆ ಬಂದು ಕೇಳಿದಾಗ ಅವರದ್ದು ಪೊಟ್ಯಾಟೊ ಹೇಳಿದ್ರು. ಹಾಗೆ ಮತ್ತೆ ಅಲ್ಲಿ ಎಲ್ಲ ಕೆಜಿಗೆ 15 ರೂಪಾಯಿ ಅಂತೆ. ಇಲ್ಲಿ ಮೇ ಬಿ 40 ರೂಪೀಸ್ ತನಕ ಉಂಟು. ಅಂದ್ರೆ ಮೊದಲು ಒಂದು 15 ಡೇಸ್ ಮೊದಲು 80 ರೂಪೀಸ್ ಇತ್ತು, ಇವಾಗ 35-40 ಇದೆ. ಅವರು ಅಷ್ಟು ಕಷ್ಟಪಟ್ಟು ಆ ಬಿಸಿಲಲ್ಲಿ ಮಾಡಿ ಅವರಿಗೆ ಸಿಗೋದು 15 ರೂಪಾಯಿ ಮಾತ್ರ. ಹಾಗೆ ಅವರು ಹೇಳಿದ್ರು ಪೊಟ್ಯಾಟೊ ಬೇಕಂತ ಕೇಳಿದ್ರು, ಒಂದು ಕವರ್ ಇದ್ರೆ ತಗೊಂಡು ಬನ್ನಿ ಅಂತ ಸಹ ಹೇಳಿದ್ರು. ತುಂಬಾ ಒಳ್ಳೆ ಜನರು ಅಲ್ಲಿ ರೈತರೆಲ್ಲ. ನಾವು ಮತ್ತೆ ಸ್ವಲ್ಪ ಒಂದು 100 ರೂಪೀಸ್ ಕೊಟ್ಟು ತಗೊಳ್ಳುವ ಅಂತೇಳಿ, ಅವರು ಕೂಡ ಕಷ್ಟಪಟ್ಟು ಮಾಡುದು ಅಂತ ಹೇಳಿ ಒಂದು 100 ರೂಪೀಸ್ ತಗೊಂಡ್ವಿ. ತುಂಬಾ ಫುಲ್ ಕೊಟ್ರು ಮಾತ್ರ, ತುಂಬಾ ಕೊಟ್ಟಿದ್ದಾರೆ. ಅಲ್ಲಿ ನಾವು ಅಲ್ಲಿ ಆ ಕವರ್ ಅಲ್ಲಿ ಫುಲ್ ಕೊಟ್ಟಿದ್ದಾರೆ. ಅಲ್ಲಿ ಒಬ್ರು ಹಾಕ್ತಾ ಇದ್ದಾರಲ್ಲ, ಅಲ್ಲಿ ನೋಡಿ ಪೊಟ್ಯಾಟೊ ರಾಶಿ ರಾಶಿ ಇದೆ, ಅವರು ಗೋಣಿಯಲ್ಲಿ ತುಂಬಿಸಿರುವಂತದ್ದು. ಮತ್ತೆ ನಾವು ಅಲ್ಲಿಂದ ಸೀದಾ ಬಂದಿರುವಂತ ಚಿಕ್ಕಮಂಗ್ಳೂರಿಗೆ. ಇದೊಂದು ಫೇಮಸ್ ಪ್ಲೇಸ್. ಅದು ಅಲ್ಲಿಗೆ ಹೆಸರು ಚಿಕ್ಕಮಗಳೂರು ಹೆಸರು ಬರ್ಲಿಕ್ಕೆ ರೀಸನ್ ಅಲ್ಲಿ ಒಂದು ಲೇಡೀಸ್ ಫೋಟೋ ಎಲ್ಲ ಉಂಟಲ್ಲ, ಅದೇ ಮೇ ಬಿ ಇರಬೇಕು ಅಂತ ನಾನು ಅನ್ಕೊಂಡದ್ದು, ಗೊತ್ತಿಲ್ಲ ನನಗೆ. ಹಾಗೆ ಮತ್ತೆ ಅಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿ ಫೋಟೋ ತೆಗೆದು ಅಲ್ಲಿಂದ ನಾವು ಮತ್ತೆ ಬಂದಿರುವಂಥದ್ದು ಬಾಬಾ ಬುಡನ್ಗಿರಿಗೆ. ಬಾಬಾ ಬುಡನ್ಗಿರಿ ಮತ್ತೆ ಮುಳ್ಳಯ್ಯನಗಿರಿ, ಕಲ್ಯಾಣಗಿರಿ ಫಾಲ್ಸ್ ಎಲ್ಲ ಕೆಲವೊಂದಿತ್ತು. ಹಾಗೆ ಅಲ್ಲಿಂದ ಸೀದಾ ನಾವು ನೋಡಿ, ಇದು ಲೇಡೀಸ್ ಅದು ನೋಡಿ ಅಲ್ಲಿ ಕರೆಕ್ಟ್ ಕಾಣ್ತದಲ್ಲ. ಇಲ್ಲಿಂದ ತುಂಬಾ ಉಂಟು ಹೋಗ್ಲಿಕ್ಕೆ. ಚಿಕ್ಕಮಂಗ್ಳೂರಿಂದ ಕೂಡ 1 hour ಇದೆ ಪೀಕ್ ಪ್ಲೇಸಿಗೆ ಹೋಗ್ಬೇಕಾದ್ರೆ. ಮತ್ತೆ ನಾವು ಮುಳ್ಳಯ್ಯನಗಿರಿಗೆ ಹೋಗ್ಲಿಲ್ಲ, ನಾವು ಡೈರೆಕ್ಟ್ ನಾವು ಲಾಸ್ಟ್ ಇಯರ್ ಒಮ್ಮೆ ಹೋಗಿದ್ವಿ ಬಾಬಾ ಬುಡನ್ಗಿರಿ. ಅಲ್ಲಿ ರೂಲ್ಸ್ ಎಲ್ಲ ಗೊತ್ತಿರ್ಲಿಲ್ಲ. ನಾವು ಸಂಜೆ ಈವ್ನಿಂಗ್ ಆಗಿತ್ತು, ಮತ್ತೆ ಅಲ್ಲಿ 6 o'clock ಆಫ್ ಆಗ್ತದೆ, ಮತ್ತೆ ಬಿಡುದಿಲ್ಲ ಇಲ್ಲಿಗೆ. ಮತ್ತೆ ಬಾಬಾ ಬುಡನ್ಗಿರಿ ನಾವು ನೋಡಿಯೇ ಇರ್ಲಿಲ್ಲ. ಹಾಗೆ ಒಮ್ಮೆ ನೋಡುವ ಅಂತ ಹೇಳಿ ಹೋಗಿ ಅಲ್ಲಿ ಬಾಬಾ ಬುಡನ್ಗಿರಿಗೆಲ್ಲ ಹೋಗಿ, ಮತ್ತೆ ಇಲ್ಲಿ ಒಂದು ಫಾಲ್ಸ್ ಎಲ್ಲ ಇತ್ತು, ಅದೆಲ್ಲ ಮತ್ತೆ ಬರುವಾಗ ನೋಡುವ ಅನ್ಕೊಂಡೆ. ಮತ್ತೆ ಬರುವಾಗ ತುಂಬಾ ಟಯರ್ಡ್ ಆಗಿತ್ತು, ಬೇಡ ಅಂತ ಹೇಳಿ ಸೀದಾ ಬಂದ್ವಿ. ಹೀಗೆ ಹೋಗುವಾಗ ಇಲ್ಲಿಯ ರಸ್ತೆ ಮೇನ್ ಆಗಿರುವಂತದ್ದು ರೋಡ್ ಎಲ್ಲ ಅಷ್ಟು ಜಾಗೃತೆಯಿಂದ ಕಾನ್ಸಂಟ್ರೇಷನ್ ಇಟ್ಟು ಡ್ರೈವಿಂಗ್ ಮಾಡ್ಬೇಕಷ್ಟೆ, ಹಾಗೆ ಉಂಟು ಈ ರೋಡ್ ಎಲ್ಲ. ಇದು ನಾವು ಬಾಬಾ ಬುಡನ್ಗಿರಿಗೆ ಹೋಗ್ತಾ ಇರಬೇಕಾದ್ರೆ ಸಿಕ್ಕಿರುವಂತಹ ಪ್ಲೇಸ್. ಇಲ್ಲಿ ಕೂಡ ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿಯುವವರಿಗೆ ತುಂಬಾ ಒಳ್ಳೆ ಪ್ಲೇಸ್ ಹೇಳ್ಬೋದು. ನಾವು ಮತ್ತೆ ಇಲ್ಲಿ ಕೂಡ ನಿಲ್ಲಿಸ್ಲಿಲ್ಲ, ನಾವು ಡೈರೆಕ್ಟ್ ಹೋದ್ವಿ. ಮತ್ತೆ ತುಂಬಾ ಜನ ಹೋದ್ರೆ ತುಂಬಾ ಖುಷಿ ಆಗೋದು. ಅದು ಹೋಗ್ತಾ ಇರ್ಬೇಕಾದ್ರೆ ನೋಡ್ಲಿಕ್ಕೆ ತುಂಬಾ ಖುಷಿ ಅದರದ್ದು. ಅಲ್ಲಿ ಅದು ಕ್ಲೈಮೇಟ್ ಮತ್ತೆ ಅದು ಪೀಕ್ ಪಾಯಿಂಟ್ ಇದೆಯಲ್ಲ, ಅದು ನಾವು ಕೆಳಗಿಂದ ಹೋಗುವಾಗ್ಲೇ ಕಾಣ್ತಾ ಇತ್ತು. ಇದೆಲ್ಲ ಫಾಗ್, ಒಂದು ಕಡೆಯಿಂದ ಇಲ್ಲಿ ಫಾಗ್ ಬರುವಂತದ್ದು, ಒಂದು ಕಡೆಯಲ್ಲಿ ಫಾಗ್ ಫುಲ್ ಇತ್ತು. ಅಲ್ಲಿ ನಾವು ಹೋಗ್ಬೇಕಾದ್ರೆ ಅಷ್ಟ ಕ್ಲೈಮೇಟ್ ಚಳಿಯಾಗಿತ್ತು. ಮತ್ತೆ ಅದು ಆ ಫಾಗ್ ಇನ್ನೊಂದು ಕಡೆಗೆ ಹಾಗೆ ಒಟ್ಟಿಗೆ ಹೋಗ್ತದೆ. ಆವಾಗ ಅಲ್ಲಿ ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ತುಂಬಾ ಚೆನ್ನಾಗಿ ಬರ್ಬೋದು. ಹಾಗೆ ನೋಡಿ, ಇದೆಲ್ಲ ಫಾಗ್ ಕಾಣ್ತಾ ಇರುವುದು. ಮತ್ತೆ ಇಲ್ಲೆಲ್ಲ ರೋಡ್ ಎಲ್ಲ ಉಂಟು, ಇಲ್ಲಿ ರೋಡಲ್ಲಿ ಹಾಗೆ ಪೀಕ್ ಪಾಯಿಂಟಿಗೆ ಹೋಗುವಂಥದ್ದು. ಮತ್ತೆ ಮುಳ್ಳಯ್ಯನಗಿರಿ ಪೀಕ್ ಪಾಯಿಂಟಿಗೆ ನಾವು ಹೋಗ್ಲಿಲ್ಲ. ಹೀಗೆ ಹೋದಾಗ ಅಲ್ಲಿ ಬಾಬಾ ಬುಡನ್ಗಿರಿಯಲ್ಲಿ ಫೋಟೋ ತೆಗಿಲಿಕ್ಕೆ, ಮತ್ತೆ ಅಲ್ಲಿ ಒಳಗಡೆ ಅಂತ ಕೂಡ ಎಲ್ಲ ನೋಡಿಲ್ಲ, ಮೊಬೈಲಲ್ಲಿ ನೋಡಿಲ್ಲ. ಅದ್ರೊಳಗೆ ಕೂಡ ಹಾಗೆ ಅದು ಗುಹೆ ತರ ಉಂಟು. ನಾನು ಫಸ್ಟ್ ಟೈಮ್ ನೋಡಿದ್ದು. ಅಂದ್ರೆ ತುಂಬಾ ಕೋಲ್ಡ್, ಮತ್ತೆ ನಾವು ಚಪ್ಪಲಿ ಹಾಗೆಂತ ಹಾಕ್ಲಿಕ್ಕೆ ಇಲ್ಲ ಅದ್ರೊಳಗಡೆ. ಹಾಗೆ ನಾವು ಫಸ್ಟ್ ಟೈಮ್ ಒಮ್ಮೆ ನೋಡಿ ಬರುವ ಅಂತ ಹೋದೆವು. ಕೋಲ್ಡ್ ಅಂತ ಹೇಳಿದ್ರೆ ಅಲ್ಲಿ ಫುಲ್ ಗುಹೆಯ ಒಳಗೆ ಇರುವಂತದ್ದು ಸಮಾಧಿಗಳೆಲ್ಲ. ಸೊ ಅದರ ಬಗ್ಗೆ ಹಿಸ್ಟ್ರಿ ಅಂತ ಗೊತ್ತಿಲ್ಲ ನಂಗೆ. ಅಂದ್ರೆ ಬಾಬಾ ಬುಡನ್ಗಿರಿ ಅಂತೇಳಿ, ಬಾಬಾ ಬುಡನ್ ಒಬ್ರು, ಅವರು ಒಂದು 16ನೇ ಶತಮಾನದಲ್ಲಿ ಒಬ್ರು, ಅದು ಸೂಫೀಸ್ ಅಂತ. ಅಂದ್ರೆ ಅವರು ಭಾರತಕ್ಕೆ ಕಾಫಿಯನ್ನು ಪರಿಚಯಿಸಿದ್ದು ಅಂತ ಕೂಡ ಅವರಿಗೆ ಹೇಳ್ತಾರೆ. ಮತ್ತೆ ಅದು ಹಿಂದೂ ಮತ್ತೆ ಮುಸ್ಲಿಮ್ಸ್ ಎರಡೂ ಧರ್ಮಕ್ಕೆ ಕೂಡ ಒಂದು ಆ ಪವಿತ್ರ ಸ್ಥಳ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅಲ್ಲಿ ಅದು ದತ್ತಪೀಠ ಅಂತ ಸಹ ಕೂಡ ಕರೀತಾರೆ ಅದನ್ನ. ಅದು ಆ ಹೆಸರು ಬೆಟ್ಟ ಇದೆಯಲ್ಲ, ಅದಕ್ಕೆ ಚಂದ್ರದ್ರೋಣ ಮತ್ತೆ ಚಂದ್ರದ್ರೋಣಗಿರಿ ಅಂತ ಕೂಡ ಕರೀತಿದ್ರು ಅಂತ ಕೂಡ ಹಿಸ್ಟ್ರಿ ಇದೆ.
ಮತ್ತೆ ಅಲ್ಲಿ ಮೇನ್ ಆಗಿರುವಂಥದ್ದು ಕಾಫಿ ಕಾಫಿಯನ್ನ ಅವರು ಮಕ್ಕದಿಂದ ಅವರು ಬಾಬಾ ಬುಡನ್ ಅವರು ಇದ್ರಲ್ಲ ಸೂಫೀಸ್ ಅಂತ, ಅವರು ಮಕ್ಕಕ್ಕೆ ಹೋಗಿ ಮರಳುವಾಗ ಯಮೆನ್ನಿಂದ ಬಂದರಿಂದ ಬರುವಾಗ ಅವರು ಒಂದು 7 ಕಾಫಿ ಬೀಜ ತಂದ್ರು ಅಂತ ಕೂಡ ಒಂದು ಹಿಸ್ಟ್ರಿ ಇದೆ. ಮತ್ತೆ ಅದರಿಂದ ಕಾಫಿ ತೋಟ ಅಂದ್ರೆ ಅವರು ಅದನ್ನ ಅಂದ್ರೆ ಅವರು ಅಲ್ಲಿ ಕೊಡ್ತಾ ಇರ್ಲಿಲ್ಲ ಕಾಫಿ. ಅವರು ಕಾಫಿಯನ್ನ ತಮ್ಮ ಗಡ್ಡದಲ್ಲಿ ಅದ್ರ ಬೀಜ ಉಂಟಲ್ಲ ಅದನ್ನ ಅಡಗಿಸಿ ತಂದು ಅದನ್ನ ಬೆಟ್ಟದ ಇಳಿಜಾರು ಉಂಟಲ್ಲ ಅಲ್ಲಿ ಕಾಫಿ ಬೀಜವನ್ನು ನೆಟ್ಟು ಕಾಫಿ ಮಾಡಿದ್ರು ಅಂತ ಕೂಡ ಹೆಸರು ಉಂಟು. ಮತ್ತೆ ಅಲ್ಲಿ ಕೆಲವೊಂದು ದತ್ತಪೀಠ ಅಂತ ಕೂಡ ಗುಹೆ ಒಂದು ಅದನ್ನ ಹೆಸರು ದತ್ತಪೀಠ ಅಂತ ಇದ್ದಾರೆ ಹೇಳ್ತಾರೆ ಅಲ್ಲಿ. ಸೊ ಅದರ ಒಳಗಡೆ ಬಾಬಾ ಬುಡನ್ಗಿರಿಯ ಸಮಾಧಿ ಕೂಡ ಉಂಟು. ಮತ್ತೆ ಅದರಲ್ಲಿ ಕಲ್ಚರಲ್ ಕೂಡ ಮಹತ್ವ, ಸಾಂಸ್ಕೃತಿಕ ಮಹತ್ವ ಕೂಡ ಉಂಟು ಅದರಲ್ಲಿ. ಎರಡು ಕೂಡ ಹಿಂದೂ ಮತ್ತೆ ಮುಸ್ಲಿಂ ಇಬ್ರು ಕೂಡ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಆ ಮತ್ತೆ ಮುಳ್ಳಯ್ಯನಗಿರಿ ಅಂತ ಉಂಟು, ಅಂದ್ರೆ ಅದು ಚಂದ್ರದ್ರೋಣ ಪರ್ವತ ಶ್ರೇಣಿಯ ಅತ್ಯುನ್ನತ ಶಿಖರ ಅಂತ ಕೂಡ ಹೆಸರು ಉಂಟು. ಅದು ಕರ್ನಾಟಕದಲ್ಲಿಯೇ ಪೀಕ್ ಪಾಯಿಂಟ್ ಅಂತ ಕೂಡ ಹೇಳ್ತಾರೆ ಅದನ್ನು. ಮತ್ತೊಂದು ಮಾಣಿಕ್ಯದಾರ ಜಲಪಾತ, ಇದು ಬಾಬಾ ಬುಡನ್ಗಿರಿಯ ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತೊಂದು ಕುರಿಂಜಿ ಹೂ ಅಂತ ಉಂಟು, ಅದು 12 ವರ್ಷಕ್ಕೊಮ್ಮೆ ಅದು ಬೆಟ್ಟದಲ್ಲಿ ಹೂ ಬರ್ತದಂತೆ, ಹಾಗೆಲ್ಲ ಹಿಸ್ಟ್ರಿ ಉಂಟು ಅಂತ ಹೇಳಿದ್ರು. ಹಾಗೆ ಮತ್ತೆ ನಾವು ಅಲ್ಲಿಂದ ನಮ್ಮ ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ನಾವು ಅಲ್ಲಿಯ ವೆಹಿಕಲ್ ಮಾಡಿದ್ದು ಅಂದ್ರೆ ಅವರು ಪರ್ಸನಿಗೆ 200 ಹಾಗೆ ಹೋಗುದಂತೆ. ನಾವು ಮತ್ತೆ ಹಾಗೆ ವೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಮಾತ್ರ ನಾವು ಹೋಗುದಾದ್ರೆ 1200 ಹೇಳಿದ್ರು. ಮತ್ತೆ ಹಾಗೆ ನಾವು ಹೋದ್ವಿ. ಹೋಗಿ ಅವರು ಅಲ್ಲಲ್ಲಿ ನಿಲ್ಲಿಸಿ ತೋರಿಸ್ತಾರೆ ಪ್ಲೇಸ್ ಎಲ್ಲ, ಹಾಗೆಲ್ಲ ನೋಡಿ ನಾವು ಮೇಲೆ ಪೀಕ್ ಪಾಯಿಂಟಿಗೆ ಹೋಗಿ ರಿಟರ್ನ್ ಬಂದೆವು. ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತದೆ ಅಲ್ಲಿ. ಮತ್ತೆ ಅಲ್ಲಿ ಫುಲ್ ಕಾಫಿ ತೋಟವೇ ಇರುದು, ಅಂದ್ರೆ ಆ ಪರ್ವತ ಶ್ರೇಣಿಯೇ ಒಂದು ಕಾಫಿ ತೋಟಕ್ಕೆ ಹೆಸರುವಾಸಿ ಅಂತ ಹೇಳಿ ಹಿಸ್ಟ್ರಿಯಲ್ಲಿ ಇರುವಂತದ್ದು. ಮತ್ತೆ ಅದು ಇಡೀ ಇಂಡಿಯಾದಲ್ಲೇ ನೋಡಿದ್ರೆ ಅದು ಓಲ್ಡ್ ಮತ್ತೆ ದೊಡ್ಡದಾದ ತೋಟ, ಕಾಫಿ ತೋಟ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅದನ್ನ ಅದೇ ಸೂಫೀಸ್ ಅಂತ ಬಾಬಾ ಬುಡನ್ ಅವರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಕೂಡ ಹಿಸ್ಟ್ರಿ ಇದೆ. ಅಂದ್ರೆ ಅವರು ಯಮನ್ನ ಮೋಚ ಅಂತ ಹೇಳಿ ಒಂದು ಕಂಟ್ರಿ, ಅಲ್ಲಿಂದ ಕಾಫಿಯನ್ನು ತಂದದ್ದು ಇಂಡಿಯಾಕ್ಕೆ ಪರಿಚಯ ಮಾಡಿಸಿದ್ದು ಅಂತೇಳಿ. ಮತ್ತೆ ಬಾಬಾ ಬುಡನ್ಗಿರಿ ಅದು ಕೂಡ ಇದು ಶ್ರೇಣಿ ಉಂಟಲ್ಲ, ಅದು ಕೂಡ ಹಾಗೆ ಕರ್ನಾಟಕದಲ್ಲಿ ದೊಡ್ಡ ಪರ್ವತ ಶ್ರೇಣಿ ಅಂತ ಕೂಡ ಅದಕ್ಕೆ ಹೆಸರುಂಟು. ಮತ್ತೆ ಅದರ ಹೆಸರು ಅದು 16ನೇ ಶತಮಾನದಲ್ಲಿ ಆ ಹೆಸರು ಪಡ್ಕೊಂಡಿರುವಂತದ್ದು. ಸೂಫಿ ಸಂತ ಬಾಬಾ ಬುಡನ್ಗಿರಿಯಿಂದ ಅದು ಬುಡನ್ರಿಂದ ಬಂದಿರುವಂತಹ ಹೆಸರು ಅದು. ಮತ್ತೆ ಅದ್ರಲ್ಲಿ ಆ ಹೂವು ಹೇಳಿದ್ನಲ್ಲ, ಅದು ಕೊರಿಂಜಿ ಅಂತೇಳಿ 12 ವರ್ಷಗಳಿಗೆ ಒಮ್ಮೆ ಅದು ಅರಳುವಂತದ್ದು ಅಂತ ಹೇಳಿ. ಅದು 2006ರಲ್ಲಿ ಒಮ್ಮೆ ಬಂದಿತ್ತು. ಇನ್ನು ಕೂಡ ಆ ಮತ್ತೆ ಅದರ ನೆಕ್ಸ್ಟ್ ಬಂದಿರುವಂತ 2018 ಅಲ್ಲಿ, ಇನ್ನು ಅದರ ನೆಕ್ಸ್ಟ್ ಇನ್ನು ಬರ್ಬೇಕಷ್ಟೆ. ಮತ್ತೆ ಈಗ ಇದೆಲ್ಲ ಕಾಣ್ತಿರೋದು ಫಾಗಿ, ಅದು ಮಾರ್ನಿಂಗ್ ನಮ್ಮದು ಸ್ಲಾಟ್. ಈಗ ಮತ್ತೊಂದು ನಿಮಗೆ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ, ಮೊದಲಿನ ಹಾಗೆ ಡೈರೆಕ್ಟ್ ನಾವು ಹೋಗ್ಲಿಕ್ಕೆ ಆಗುದಿಲ್ಲ, ನಾವು ಬುಕ್ಕಿಂಗ್ ಮಾಡಿ ಹೋಗ್ಬೇಕಂತೆ. ಹಾಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೋಗುವಾಗ್ಲೇ ಚೆಕ್ ಪೋಸ್ಟ್ ಅಲ್ಲಿ ನಮಗೆ ಹೇಳಿದ್ರು ಬುಕ್ಕಿಂಗ್ ಮಾಡ್ಬೇಕು ಅಂತ ಹೇಳಿ. 100 ರುಪೀಸ್ ಮಾತ್ರ ಫೀಸ್ ಪೇಮೆಂಟ್ ಮಾಡ್ಲಿಕ್ಕೆ ಇರೋದು. ಮತ್ತೆ ಅಲ್ಲಿ ಹೋಗಿ ನಾವು ಅಲ್ಲಿ ಸ್ಲಾಟ್ ಕೂಡ ಕೊಡ್ತಾರೆ, ಮಾರ್ನಿಂಗ್ ಸ್ಲಾಟ್, ಆಫ್ಟರ್ನೂನ್ ಅಂತ ಹೇಳಿ. ಮತ್ತೆ ನಾವು ಬುಕ್ಕಿಂಗ್ ಮಾಡಿದ ನಂತರ ನಮ್ಮನ್ನು ಬಿಡುವುದು. ಅಲ್ಲಿ ಅವರು ಸ್ಕ್ಯಾನರ್ ಕೂಡ ಉಂಟು ನಮಗೆ ಬುಕ್ಕಿಂಗ್ ಮಾಡ್ಲಿಕ್ಕೆ. ಮತ್ತೆ ಅಲ್ಲಿ ನಾವು ಬುಕ್ಕಿಂಗ್ ಮಾಡಿ ಮತ್ತೆ ಹೊರಟದ್ದು. ನೋಡಿ ಇದೆಲ್ಲ ಕಾಣ್ತಾ ಇರೋದು ಫಾಗ್, ಅದು ವಿಡಿಯೋದಲ್ಲಿ ಇಷ್ಟೇ ಕಾಣೋದು. ಹಾಗೆ ನಾವು ಈ ಪಾಯಿಂಟಿಗೆ ಹೋದಾಗ ಅಲ್ಲಿ ಮತ್ತೆ ಮ್ಯಾಂಗೋ ಕಟ್ ಮಾಡಿರುವಂತದ್ದು ಮತ್ತೆ ಪೈನಾಪಲ್ ಅದೆಲ್ಲ ಇತ್ತು. ಹಾಗೆ ತಗೊಂಡು ನಾವು ಅದು ಸ್ಟೆಪ್ ಅಲ್ಲಿ ಇಳಿತಾ ಹೋಗ್ಬೇಕಾದ್ರೆ ಮಂಕಿ ತುಂಬಾ ದೂರದಲ್ಲಿ ಇದ್ರು ನೋಡಿ, ಹೀಗೆ ತಿಂತಾ ಇರ್ಬೇಕಾದ್ರೆ ಮಕ್ಕಳು ಅಲ್ಲಿಗೆ ಒಮ್ಮೆಲೆ ಎಲ್ಲ ಮಂಕಿ ಓಡಿಕೊಂಡು ಬಂದು ಕೈಯಿಂದ ಎಳೆದುಕೊಂಡೋಯ್ತು. ಅದೇ ಯಾಕೆ ಹೇಳುದು ಅಂತ ಹೇಳಿದ್ರೆ, ಮಕ್ಕಳಿದ್ದವರು ತುಂಬಾ ಜಾಗ್ರತೆ ಮಾಡ್ಬೇಕು. ನಮಗೆ ಗೊತ್ತಿರುದಿಲ್ಲ ಮಂಕಿ ಅಂದ್ರೆ ಯಾವಾಗ್ಲೂ ಹೋಗುವವರಾದ್ರೆ ಗೊತ್ತಿರ್ತದೆ. ನಾವು ನಮ್ಮ ಊರು ಸಲ ನಾವು ಯಾವಾಗ್ಲಾದ್ರೂ ಒಮ್ಮೆ ಹೋಗುವಂತದ್ದು, ಆವಾಗ ನಮಗೆ ಅದೆಲ್ಲ ಗೊತ್ತಿರುದಿಲ್ಲ. ಹಾಗೆಲ್ಲ ಮಂಕಿ ಮಾಡ್ತದೆ ಅಂತ ಹೇಳಿ. ಮತ್ತೆ ನೋಡಿ ಇಲ್ಲಿ ಕಾಣ್ತಾ ಇರೋದು ಅದು ಸ್ಕೈ ಅಲ್ಲ, ಅದೆಲ್ಲ ಫಾಗ್, ಚಂದ ಫಾಗ್, ಫುಲ್ ಫಾಗ್ ಇತ್ತು. ಮತ್ತೆ ಇದು ನಾವು ಹೋದ ಟೈಮ್ ಕೂಡ ತುಂಬಾ ಒಳ್ಳೇದಿತ್ತು. ಒಂದು ಕಡೆ ಚಳಿ, ಒಂದು ಕಡೆ ಫಾಗ್, ಹಾಗೆಲ್ಲ ತುಂಬಾ ಚಳಿ ಇರ್ಲಿಲ್ಲ, ನಾರ್ಮಲ್. ನಾವು ಸ್ವೆಟರ್ ಅದು ಇದು ಎಂತ ಕೂಡ ಹಾಕ್ಲಿಲ್ಲ ಮಕ್ಕಳಿಗೆ, ನೋಡಿ ಅಷ್ಟೇ ಇರುವಂತದ್ದು ಫಾಗ್, ಮತ್ತೆ ಚಳಿ ಕೂಡ ಅಷ್ಟೇ ಇದ್ದದ್ದು. ಮತ್ತೆ ಈ ಸ್ಟೆಪ್ ಅಲ್ಲಿ ಇಳಿತಾ ಹೋದ್ರೆ ಅಲ್ಲಿ ಫಾಲ್ಸ್ ಉಂಟು. ಮತ್ತೆ ಇದು ಎಲ್ಲ ಫೋಟೋ ತೆಗೆಯುವಂತಹ ವ್ಯೂಸ್ ಪಾಯಿಂಟೇ, ಬಟ್ ಅಲ್ಲಿ ಮಂಕಿಗಳ ಉಪದ್ರ ಉಂಟು, ಹಾಗೆ ಅಷ್ಟೊಂದು ಫೋಟೋ ತೆಗಿಲಿಕ್ಕೆಲ್ಲ ಆಗುದಿಲ್ಲ ಅಲ್ಲಿ. ಮತ್ತೆ ಅಲ್ಲಿಂದ ನೆಕ್ಸ್ಟ್ ನಾವು
ಸ್ಟೆಪ್ಪಲ್ಲಿ ಕೆಳಗೆ ಹೋಗಿ ಪುನಃ ರಿಟರ್ನ್ ಬಂದೆವು. ಮತ್ತು ಅಲ್ಲಿಯ ಅಂದರೆ ಎಲ್ಲರೂ ಕೂಡ ಸ್ನಾನ ಮಾಡ್ತಾ ಇದ್ರು. ನಾವು ವಿತ್ ಫ್ಯಾಮಿಲಿ ಎಲ್ಲರೂ ಕೂಡ ಹೋದರೆ ತುಂಬ ಪ್ಲೇಸ್ ಉಂಟು ನೋಡಲಿಕ್ಕೆ. ಮತ್ತು ನಾವು ಕೆಲವರು ಮಾತ್ರ, ನಾವಂದರೆ ಇಬ್ಬರು ಮಕ್ಕಳು, ಸಣ್ಣ ಮಕ್ಕಳು, ಮತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ ಹೋಗಿರುವಂಥದ್ದು. ಹಾಗೆ ಮತ್ತೆ ನಾವು ಎಲ್ಲ ಬೇರೆ ಕಡೆ ಎಲ್ಲ ಹೋಗಲಿಲ್ಲ, ಸೀದಾ ಬಂದೆವು. ಯಾಕೆಂತ ಹೇಳಿದರೆ ಮತ್ತೆ ರಾತ್ರಿ ಆದರೆ ತುಂಬ ಕಷ್ಟ ಅಂತ ಹೇಳಿ. ಮತ್ತು ನಮಗೆ ರಿಟರ್ನ್ ಊರಿಗೆ ಕೂಡ ಬರಬೇಕಿತ್ತು. ಫಾಗ್ ಅಂದರೆ ಘಾಟಿ, ಚಾರ್ಮಾಡಿ ಘಾಟ್ ಕೂಡ ಹಾಗೆ ತುಂಬ ಫಾಗಲ್ಲಿ ಕಾಣೋದೇ ಇಲ್ಲ ಡ್ರೈವಿಂಗ್. ಹಾಗಿತ್ತು ನೋಡಿ, ಇಲ್ಲಿ ನೀರು ನೀರು ಬೀಳ್ತಾ ಇರೋದು ನೋಡಿ, ಅದು ಅದು ಜಲಪಾತ. ಇಲ್ಲಿ ಕೆಳಗಡೆ ಎಲ್ಲ ಸ್ನಾನ ಮಾಡ್ತಾರೆ. ನೀವೊಮ್ಮೆ ಇದೆಲ್ಲ ಪ್ಲೇಸ್ ನೋಡಲೇಬೇಕಾದಂತಹ ಪ್ಲೇಸ್. ಅಂದರೆ ಮುಳ್ಳಯ್ಯನಗಿರಿ ಅದರದ್ದು ಹೈಟ್ 1930 ಮೀಟರ್ ಅಷ್ಟು ಹೈಟ್ ಇದೆ. ಮತ್ತು ಬಾಬಾ ಬುಡನ್ಗಿರಿ ಅದು 1895 ಮೀಟರ್. ಮತ್ತೆ ತುಂಬ ಗಿರಿ ಉಂಟಲ್ಲಿ, ಅಂದರೆ ಬಿಂದ ಗಡಮ್ಮನ ಗಿರಿ ಅಂತ ಕೂಡ ಉಂಟು, ಮತ್ತೆ ಸೀತಾಲಯ್ಯನ ಗಿರಿ ಅದೆಲ್ಲ ಕೂಡ ಅಲ್ಲಿ ಹಾಕಿದ್ದಾರೆ ಇಲ್ಲಿ ಹೋಗುದು ಅಂತ. ಬಟ್ ನಾವು ಇಲ್ಲಿ ಕೂಡ ಹೋಗ್ಲಿಲ್ಲ ಅಷ್ಟೇ. ನಾವು ಇದೊಂದು ಮುಳ್ಳಯ್ಯನ ಗಿರಿ ಕೂಡ ನಾವು ಹೋಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಈ ಪ್ಲೇಸಿಗೆ ಹೋದಾಗಲೇ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ತರ ಆಯ್ತು. ಅಂದ್ರೆ ಸ್ಟೆಪ್ಪಲ್ಲಿ ಹತ್ಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಅಂದ್ರೆ ಮತ್ತೆ ಮಕ್ಕಳು, ಮತ್ತೆ ಇದು ಮಂಕಿಗಳ ಕಾಟ ತುಂಬಾ ಉಂಟು, ಅದಕ್ಕೆ ಮತ್ತೆ ನಾವು ಸೀದಾ ಬಂದೆವು, ಯಾವುದು ನೋಡ್ಲಿಲ್ಲ. ನೋಡಿ ಬರುವ ಆನ್ ದಿ ವೇಲಿ ಪುನಃ ಬರುವಾಗ, ರಿಟರ್ನ್ ಬರುವಾಗ ಕೆಲವೊಂದು ಸ್ಪಾಟ್ ಫೋಟೋಶೂಟ್ ಅದು ಅಂತೆಲ್ಲ ಅವರೇ ಹೇಳಿದ್ರು, ಕ್ಯಾಬ್ ಅವರೇ. ಮತ್ತೆ ಅದರಲ್ಲಿ ಸ್ವಲ್ಪ ನೋಡಿ ಫೋಟೋಶೂಟ್ ಎಲ್ಲ ಮಾಡಿ ಮತ್ತೆ ನಾವು ರಿಟರ್ನ್ ಬಂದೆವು. ಇಲ್ಲಿ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ, ಒಂದು ಕಡೆ ಸನ್ಲೈಟ್, ಒಂದು ಕಡೆ ಫಾಗ್. ಅದು ಆ ಫಾಗ್ ಸನ್ಲೈಟ್ ಅನ್ನ ಮತ್ತೆ ಕವರ್ ಮಾಡ್ತಾ ಇತ್ತು, ಹಾಗೆ ಬರ್ತಾ ಇತ್ತು ಅದು ನೋಡಿ. ಈಚೆಗೆ ಇದು ಫುಲ್ ಫಾಗ್ ಉಂಟು, ಅದ್ರ ಮಿಡ್ಲಲ್ಲಿ ಸನ್ಲೈಟ್ ಅದು ಪ್ಲೇಸ್. ಅದು ನಮಗೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ, ನಾವು ಕರೆಕ್ಟ್ ನೋಡ್ಬೇಕಾದ್ರೆ ನಮಗೆ ಅದು ಕರೆಕ್ಟ್ ಕಾಣ್ತಾ ಇತ್ತು ಅದೇ ರೀತಿ. ಮತ್ತೆ ಇಲ್ಲಿ ಎಲ್ಲರೂ ಕೂಡ ಬಂದು ವಿಡಿಯೋ ಮತ್ತೆ ರೀಲ್ಸ್ ಅವರು ಎಲ್ಲ ಮಾಡುವವರು ಇಲ್ಲಿ ಬಂದು ಈ ಬಂಡೆಯ ಮೇಲೆ ಕೂತ್ಕೊಂಡು ಮಾಡೋದು ಅಂತ ಕೂಡ ಹೇಳಿದ್ರು. ಹಾಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದೆವು. ಮತ್ತೆ ಇದರ ಬಗ್ಗೆ ತುಂಬಾ ಹಿಸ್ಟ್ರಿ ಇದೆ. ಮುಳ್ಳಯ್ಯನಗಿರಿ ಕೂಡ ಹಾಗೆ, ಮುಳ್ಳಯ್ಯ ಅಂತ ಒಬ್ರು ಆ ಋಷಿ ಇದ್ರು ಅಂತ ಹೇಳಿ ಕೂಡ ಹೇಳ್ತಾರೆ. ಹಾಗೆ ಆ ಶಿಖರ ಆ ಹೆಸರಿಗೆ ಬಂತು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅದರಲ್ಲಿ ಮೊದಲೆಲ್ಲ ಗುಹೆಗಳಲ್ಲಿ ಧ್ಯಾನ ಮಾಡ್ತಿದ್ರು ಅಂತ ಕೂಡ ನಂಬ್ತಾರೆ. ಸೊ ಅದು ಬೆಟ್ಟ ತುದಿಯಲ್ಲಿ ಒಂದು ದೇವಾಲಯ ಕೂಡ ಉಂಟು, ಅಂದ್ರೆ ಋಷಿ ಹೆಸರಿಂದ